ಆಪರೇಷನ್ ಸಿಂಧೂರ 2.0 ಆರಂಭಗೊಂಡಿದೆ. ಇವತ್ತು ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ರು, ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ. ಎರಡನೆಯ ಹಂತ ಆರಂಭಗೊಂಡಿದೆ. ಇದಕ್ಕೆ ಕಾರಣ ನೇರ ಪಾಕಿಸ್ತಾನ. ಆಪರೇಷನ್ ಸಿಂಧೂರದಲ್ಲಿ ಭಾರತ ಸ್ಪಷ್ಟವಾಗಿ ಹೇಳ್ತು, ಇಟ್ ಈಸ್ ನಾನ್ ಎಸ್ಕಲೇಟರಿ ಇನ್ ನೇಚರ್ ಅಂತ. ಪಾಕಿಸ್ತಾನದ ಮಿಲಿಟರಿ ನೆಲೆಗಳನ್ನಾಗಲಿ ಜನಸಾಮಾನ್ಯರನ್ನಾಗಲಿ ಟಾರ್ಗೆಟ್ ಮಾಡಿಕೊಂಡು ನಾವು ದಾಳಿ ನಡೆಸಿಲ್ಲ. ಕೇವಲ ಲಷ್ಕರ್ ಎ ತಯ್ಯಬಾ, ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡಿದ್ದೀವಿ ಅಂತ. ಅಷ್ಟಾದ ನಂತರವೂ ಪಾಕಿಸ್ತಾನ ನಿನ್ನೆ ರಾತ್ರಿ ಭಾರತದ 10 ನಗರಗಳನ್ನ, ಆ ನಗರಗಳಲ್ಲಿರುವ ಮಿಲಿಟರಿ ಬೇಸ್ಗಳನ್ನ ಟಾರ್ಗೆಟ್ ಮಾಡ್ತು. ಚೀನಾ ನಿರ್ಮಿತ ಕ್ಷಿಪಣಿಗಳಿಂದ ದಾಳಿ ಮಾಡ್ತು. ಭಾರತದ S-400 ಆಂಟಿ ಮಿಸೈಲ್ ಸಿಸ್ಟಮ್ ಅವುಗಳನ್ನೆಲ್ಲ ಧ್ವಂಸ ಮಾಡಿದ್ದು ಮಾತ್ರ ಅಲ್ಲ, ಭಾರತ ಪ್ರತಿದಾಳಿಯನ್ನು ಆರಂಭಿಸಿತು. ಆ ಪ್ರತಿದಾಳಿಗೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ನಷ್ಟಗೊಂಡಿದೆ. ಪಾಕಿಸ್ತಾನದ ಲಾಹೋರ್ ನಗರ ಈಗ ಅಕಸ್ಮಾತ್ ಭಾರತೀಯ ವಾಯುಪಡೆಗಳನ್ನು ನುಗ್ಗಿದ್ರೆ ಲಾಹೋರ್ ನಗರಕ್ಕೆ ಯಾವುದೇ ಏರ್ ಡಿಫೆನ್ಸ್ನ ರಕ್ಷಣೆ ಇಲ್ಲ. ಲಾಹೋರ್ಗೆ ಅಕ್ಷರಶಃ ಏರ್ ಡಿಫೆನ್ಸ್ನ ರಕ್ಷಣೆ ಇಲ್ಲ. ಈಗ ಭಾರತದ ಸೆಕೆಂಡ್ ಇನ್ನಿಂಗ್ಸ್ ಇದು. ಸಿಂಧೂರ, ಆಪರೇಷನ್ ಸಿಂಧೂರ 2.0. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ನಿರಂತರವಾಗಿ ಅವರ ಸೈರನ್ಗಳು ಬಡಿದುಕೊಳ್ತಾ ಇದ್ದಾವೆ. ಪೂರ್ಣ ಪ್ರಮಾಣದ ಯುದ್ಧದ ಹೊಸ್ತಿಲಲ್ಲಿದ್ದಾವೆ ಭಾರತ ಪಾಕಿಸ್ತಾನ ಎರಡು. ಪಾಕಿಸ್ತಾನದ ಮಿಸೈಲ್ಗಳಿಗೆ ಅಮೃತ್ಸರದ ಗೋಲ್ಡನ್ ಟೆಂಪಲ್, ಸಿಖ್ಖರ ಅತ್ಯಂತ ಪವಿತ್ರ ಕ್ಷೇತ್ರ, ಅತ್ಯಂತ ಪವಿತ್ರ ಗುರುದ್ವಾರ ಗೋಲ್ಡನ್ ಟೆಂಪಲ್ ಪಾಕಿಸ್ತಾನದ ಮಿಸೈಲ್ಗಳ ಟಾರ್ಗೆಟ್ ಆಗಿತ್ತು ಅನ್ನುವ ಮಾಹಿತಿ ಬರ್ತಾ ಇದೆ. ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಕೂಡ ಧ್ವಂಸ ಆಗಿದೆ. PSL ಟೂರ್ನಮೆಂಟ್ ನಡೀತಾ ಇತ್ತಲ್ಲಿ. ಆ ಟೂರ್ನಮೆಂಟ್ ಆಡುವುದಕ್ಕೆ ಬಂದಿದ್ದ ವಿದೇಶಿ ಆಟಗಾರರನ್ನೆಲ್ಲ ತಕ್ಷಣ ಹೊರಗಡೆ ಕಳಿಸ್ತಾ ಇದೆ ಪಾಕಿಸ್ತಾನ. ತನ್ನ ದೇಶದಲ್ಲಿ ಆಡುವುದಕ್ಕೆ ಬಂದಿದ್ದ ವಿದೇಶಿ ಆಟಗಾರರನ್ನು. ಇದು ಆಪರೇಷನ್ ಸಿಂಧೂರ 2.0. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.